ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಎಕ್ಸಾಮ್ ಇರೋದ್ರಿಂದ ವ್ಲಾಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ವ್ಲಾಗ್ ಮಾಡಿದ್ದೀನಿ ಇವಾಗ. ಸೊ ಇದು ಬಂದುಬಿಟ್ಟು ನಾವು ಆರ್ಡ್ರ್ ಮಾಡಿರೋದು ಟ್ರಾಲಿ ಬ್ಯಾಗ್. ಸೊ ಇದು ಬಂದುಬಿಟ್ಟು ನಾವು ಶಾಪ್ಸಿಯಿಂದ ನಾವು ಬೈ ಮಾಡಿರೋದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ. ಸೊ ನನಗೆ ಲೈಕ್ ರಿವ್ಯೂಯಿಂದ ನನಗೆ ಹೇಳ್ತಾ ಇದ್ದೀನಿ. ಬಟ್ ಇವಾಗ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಬನ್ನಿ. ಸೊ ಇವತ್ತು ನಮ್ಮ ಮಮ್ಮಿ ಬಂದುಬಿಟ್ಟು ಎಲ್ಲ ಲೈಕ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ. ಎಲ್ಲ ಪ್ರಾಡಕ್ಟ್ಸು ತೋರಿಸ್ತಾರೆ ನಿಮಗೆ ನಾನು ಏನೇನು ಬೈ ಮಾಡಿದ್ದೀನಿ ಅಂತ. ಸೊ ನಾನು ಹೋಗ್ತಾ ಇರೋದು ಬಂದುಬಿಟ್ಟು ಕಾಶ್ಮೀರ್ಗೆ. ಸೊ ಹಾಗಾಗಿ ನನಗೆ ಟ್ರಾಲಿ ಬ್ಯಾಗ್ ಅಂತೂ ಬೇಕಾಗಿತ್ತು. ಸೊ ಹಾಗಾಗಿ ನಾನು ಇದನ್ನು ಬೈ ಮಾಡಿದೆ. ಸಾಲಿಡ್ ಕಲರ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಲರ್ ನೋಡಿ. ಆ ಥರ ಮೂವ್ ಕೂಡ ಆಗುತ್ತೆ. ತುಂಬ ಈಸಿ ಇದೆ ಮತ್ತು ತುಂಬ ವೆಯ್ಟ್ ಲಾಸ್ ಕೂಡ ಇರುತ್ತೆ. ಸೊ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿಕೊಂಡು ಹೋಗ್ಬೋದು. ನಾವು ತೊಗೊಂಡು ಕೂಡ ಹೋಗ್ಬೋದು ನೋಡಿ. ಎಲ್ಲ ಈಸಿಯಾಗಿ ಲೈಕ್ ಇದು ನಮಗೆ ವಾಟರ್ ಪ್ರೂಫ್ ಆಗಿರುತ್ತೆ. ಸೊ ನಮ್ಗೆ ಏನೇ ಮಳೆ ಬಿದ್ರೂ ಮಳೆ ಹನಿ ಬಿದ್ರೂ ಸೊ ಏನೂ ಪ್ರಾಬ್ಲಮ್ ಆಗಲ್ಲ ನೋಡಿ. ಈ ಥರ ಎಲ್ಲ ಇಷ್ಟು ಲೈಕ್ ನಾವು ಈ ಥರ ಎಳಿಬೋದು ಮತ್ತು ಈ ಥರ ತಳ್ಕೊಂಡು ಹೋಗ್ಬೋದು. ಸೊ ಈ ಥರ ಕೊಟ್ಟಿದ್ದಾರೆ ನೋಡಿ. ಅದ್ರ ಸೈಡಲ್ಲಿ ನಿಮಗೆ ಲಾಕ್ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಲಾಕ್ನ ಓಪನ್ ಮಾಡೋಕ್ಕೆ ಫುಲ್ಲು ಹಿಂಸೆ ಮಾಡ್ಕೊಂಡು ಓಪನ್ ಮಾಡ್ತಾ ಇದ್ದಾರೆ ನೋಡಿ. ಸೊ ಯಾವ ಥರ ಅಂತ ಓಪನ್ ಮಾಡೋದು ಅಂತ ನಮಗಂತೂ ಗೊತ್ತಾಗ್ತಾ ಇರಲಿಲ್ಲ. ಯಾವುದೋ ಡಿಫ್ರೆಂಟಾಗಿತ್ತು. ಆ್ಯಕ್ಚುಲಿ ನಂಬರ್ ಸೆಟ್ ಮಾಡಬೇಕಾಗಿತ್ತು. ಎಲ್ಲ ಒಂದೇ ನಂಬರ್ ಇರಬೇಕಾಗಿತ್ತು. ನಮಗೆ ಗೊತ್ತಿರಲಿಲ್ವಲ್ಲ. ಸೊ ಹಾಗಾಗಿ ನೋಡ್ತಾ ಇದ್ದೀವಿ ಏನಾಗ್ತದೆ ಏನು ಎತ್ತ. ನಮಗೇನು ಓಪನ್ ಮಾಡೋಕ್ಕೆ ಆಗ್ತಾ ಇಲ್ವಲ್ಲ ಜಿಪ್ನ ಅಂತ. ಬಟ್ ಇದು ಹೆಂಗೆ ಅಂದರೆ ನಮಗೆ ಸೇಫ್ಟಿ ಕೂಡ ಇರುತ್ತೆ. ಯಾರು ಕೂಡ ಓಪನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಅಲ್ಲಿ ನಂಬರ್ ಕೊಟ್ಟಿರ್ತಾರೆ ನೋಡಿ. ಸೊ ಅದರಲ್ಲಿ ನೀವು ಒಂದೇ ನಂಬರ್ ಸೆಟ್ ಮಾಡಿ ಓಪನ್ ಮಾಡಬೇಕು. ಸೊ ಲಾಕ್ ಕೂಡ ಓಪನ್ ಆಗುತ್ತೆ. ಇದಕ್ಕೆ ಯಾವುದೇ ಥರ ಕೀ ಕೂಡ ಅವಶ್ಯಕತೆ ಇರಲ್ಲ. ಸೊ ಇದನ್ನು ನೀವು ಬೈ ಮಾಡಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಲಿಂಕ್ನ. ಸೊ ಅಲ್ಲಿ ಹೋಗಿ ನೀವು ಕೂಡ ಬೈ ಮಾಡ್ಬೋದು. ಹಿಂದೆ ಕೂಡ ಇದೆ ನೋಡಿ. ಈ ಕಡೆನೂ ಇಟ್ಕೋಬೋದು ಬಟ್ಟೆನ. ಅಲ್ಲಿ ಜಿಪ್ ಇದೆ. ಸೊ ಅಲ್ಲಿ ಕೂಡ ನೋಡಿ ಸೊ ಯಾವ ಥರ ಇದೆ ಅಂತ. ಅಲ್ಲೂ ಕೂಡ ಸ್ಟೋರ್ ಮಾಡ್ಬೋದು. ಬೇರೆ ಕಡೆ ಎಲ್ಲ ಒಂದು ಕಡೆನೇ ಸ್ಟೋರ್ ಮಾಡೋ ಥರ ಕೊಟ್ಟಿರ್ತಾರೆ. ಬಟ್ ಇಲ್ಲಿ ಈ ಥರ ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು ನೋಡಿ. ಎಷ್ಟು ಕ್ಲೀನಾಗಿದೆ ಆ್ಯಕ್ಚುಲಿ. ಅದು ಸಾಫ್ಟಾಗಿದೆ ಎಲ್ಲ ಕ್ಲಾತ್ ಎಲ್ಲ. ನೀವು ಈ ಥರ ಲಾಕ್ ಕೂಡ ಮಾಡ್ಬೋದು ಎಲ್ಲ ಕ್ಲಾತ್ಸ್ ಎಲ್ಲ ಇಟ್ಟಾದ್ಮೇಲೆ. ಸೊ ಇದರಲ್ಲಿ ನೀವು ಆ ಥರನೇ ಲೈಕ್ ವಿಂಟರ್ ಕ್ಲಾತ್ಸ್ ಅಂತೂ ಯಾವ ಥರ ಪ್ಯಾಕ್ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋಲಿ ನಾನು ನಿಮಗೆ ತೋರಿಸ್ತೀನಿ ಆಯಿತಾ. ಸೊ ಇವಾಗ ಏನಿದೆ ಅಂದರೆ ಅನ್ಬಾಕ್ಸಿಂಗ್ ಮಾತ್ರ ಮಾಡ್ತಾ ಇರೋದು. ಒಳಗಡೆ ಜಿಪ್ ಕೊಟ್ಟಿದ್ದಾರೆ ನೋಡಿ. ಅದು ಕೂಡ ನೀವು ಲೈಕ್ ಸೀಕ್ರೆಟ್ ಆಗಿ ಏನಾನ ಅಮೌಂಟ್ ಕೂಡ ಇಟ್ಕೋಬೋದು ನೋಡಿ. ಯಾರಿಗೂ ಏನು ಗೊತ್ತೇ ಆಗಲ್ಲ ಆ್ಯಕ್ಚುಲಿ ನೀವು ಅಲ್ಲಿಟ್ಟಿದ್ದೀರಾ ಅಂತ. ಊಹೆನೂ ಕೂಡ ಮಾಡ್ಕೊಳಲ್ಲ ಯಾರೂ. ಸೊ ಈ ಥರ ನೀವು ಸೇಫ್ಟಿಯಾಗಿ ಯೂಸ್ ಮಾಡ್ಬೋದು ಆ್ಯಕ್ಚುಲಿ. ತುಂಬ ಚೆನ್ನಾಗಿರುತ್ತೆ. ಅಂದರೆ ಈ ಥರ ಸೇಫ್ಟಿ ಇದ್ದರೆ ಯಾರು ಕಳ್ಳರು ಬಂದು ಸೊ ಏನು ಕೂಡ ಎತ್ಕೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಆ್ಯಕ್ಚುಲಿ. ಸೊ ಈ ಥರ ತಗೊಂಡ್ರೆ ನಿಮಗೆ ಯೂಸ್ ಆಗಿರುತ್ತೆ. ಆರಾಮಾಗಿ ಕ್ಲಾತ್ಸ್ ಎಲ್ಲ ಇಟ್ಕೊಂಡು ಕವರ್ ಮಾಡಿಕೊಂಡು ಸೊ ನಿಮ್ಮ ಡ್ರೀಮಿ ಲೊಕೇಶನ್ಗೆ ನೀವು ಹೋಗ್ಬಿಡ್ಬೋದು. ಸೊ ನೀವು ಕೂಡ ರೆಡಿಯಾಗಿರಿ ಹೋಗೋಕ್ಕೆ. ಎಲ್ಲನ ವಿಂಟರ್ ಅಲ್ವಾ ಇವಾಗ. ಸೊ ವಿಂಟರ್ ಟೈಮಲ್ಲಿ ಹೋದರೆ ಚೆನ್ನಾಗಿರುತ್ತೆ. ಐದರ್ ನಿಮ್ಮ ಮನಾಲಿ ಕಾಶ್ಮೀರ್ಗೆಲ್ಲ ಹೋಗ್ಬಿಟ್ರೆ ಅಂತೂ ಸೂಪರಾಗಿರುತ್ತೆ. ಸ್ನೋಫಾಲೆಲ್ಲ ಆಗ್ತಾ ಇರುತ್ತೆ. ಸೊ ನೀವು ಆರಾಮ್ಸಾಗಿ ಹ್ಯಾಂಡಲ್ ಮಾಡ್ಕೊಂಡು ಈ ಥರನೂ ಇಟ್ಕೊಳ್ಬೋದು ಆ್ಯಕ್ಚುಲಿ. ಟ್ರಾಲಿನ ಜಸ್ಟ್ ತಳ್ಳಂಗಿಲ್ಲ ಅಷ್ಟೇ. ಸ್ಕ್ರಾಚಸ್ ಆಗಿಬಿಡುತ್ತೆ ಆಮೇಲೆ. ಸೊ ಜಸ್ಟ್ ಇಡ್ಬೋದು. ಆಮೇಲೆ ಇದನ್ನು ಒರೆಸ್ಕೊಂಡು ಬಿಡ್ಬೋದು ನೀವು. ಸೊ ಇದನ್ನು ಕ್ಲೀನಾಗಿ ವೈಪ್ ಮಾಡ್ಕೋಬೋದು. ಚೆನ್ನಾಗಿ ಕ್ಲೀನಾಗಿ ಇಟ್ಕೊಳ್ಬೋದು. ಸೊ ಏನೂ ಅಷ್ಟೊಂದು ಗಲೀಜು ಕೂಡ ಆಗಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ.